ಓಕೆ ಫ್ರೆಂಡ್ಸ್, ಅಬ್ದುಲ್ ಕಲಾಂಗೆ ಸಂಬಂಧಪಟ್ಟಂತಹ ಭಾಗ ಎರಡ ಭಾಗ ಎರಡರ ವಿಶ್ಲೇಷಣೆಯನ್ನು ನೋಡೋಣ. ಕುರಾನ್ ಶರೀಫ್. ನಾನು ಆಗಲೇ ಹೇಳ್ದಂಗೆ ಅಬ್ದುಲ್ ಕಲಾಂ ರವರನ್ನು ಆಕೆಯ ತಂದೆರವರು ಅರೇಬಿಕ್ ಶಾಲೆಗೆ ಕರೆದೊಯ್ಯಲು ತಯಾರಾಗುತ್ತಿದ್ದರು. ಅಲ್ಲಿ ಅವರು ಕುರಾನ್ ಶರೀಫ್ ಪಾಠ ಕಲಿಯುತ್ತಿದ್ದರು. ಕುರಾನ್ ಶರೀಫ್ ಪಾಠ ಮುಗಿದ ಕೂಡಲೇ ನಾನು ರೈಲ್ವೆ ನಿಲ್ದಾಣಕ್ಕೆ ಓಡುತ್ತಿದ್ದೆ. ಅಲ್ಲಿ ಒಂದು ಕಾಲಿನಿಂದ ಇನ್ನೊಂದು ಕಾಲಿಗೆ ಶರೀರದ ತೂಕವನ್ನು ವರ್ಗಾಯಿಸುತ್ತಾ ಕುಣಿಯುತ್ತಿದ್ದೆ. ಕಣ್ಣುಗಳು ರೈಲು ಕಾಣಿಸಿಕೊಳ್ಳುವ ದಿಕ್ಕಿನ ಮೇಲೆ ಕೇಂದ್ರೀಕೃತವಾಗಿರುತ್ತಿದ್ದವು. ಕಿವಿಗಳು ಉಗಿ ಇಂಜಿನಿನ ವಿಷಲಿಗಾಗಿ ಕಾದಿರುತ್ತಿದ್ದವು. ರೈಲು ಬಂಡಿಯು ಭಾರೀ ಗರ್ಜನೆಯೊಡನೆ ನಿಲ್ದಾಣದ ಮೂಲಕ ಮುಂದಕ್ಕೆ ಸಾಗುತ್ತಿತ್ತು. ರೈಲಿನಿಂದ ಕೆಳಗೆ ಪ್ಲಾಟ್ಫಾರ್ಮ್ಗೆ ಪತ್ರಿಕೆಗಳ ಕಟ್ಟುಗಳು ದಡಲ್ ಎಂದು ಬೀಳುತ್ತಿದ್ದವು. ಆಮೇಲೆ ರೈಲು ಮುಂದಕ್ಕೆ ಚಲಿಸುತ್ತಿದ್ದಂತೆ ಶಂಸುದ್ದೀನ್ ಸಹೋದ್ಯೋಗಿಯು ನನ್ನತ್ತ ಕೈ ಬೀಸುತ್ತಿದ್ದ. ರೈಲು ಹೊರಟ ಕೂಡಲೇ ನನ್ನ ಕೆಲಸ ಪ್ರಾರಂಭವಾಗುತ್ತಿತ್ತು. ಇಲ್ಲೇನಪ್ಪ ಸ್ಟೋರಿ ಅಂತಂದರೆ, ಆ್ಯಸ್ ಇಟ್ ಈಸ್ ಅಬ್ದುಲ್ ಕಲಾಂ ಅವರ ಒಂದು ಜೀವನದಲ್ಲೇ ತುಂಬ ಪ್ರೇರಕವಾದ ವ್ಯಕ್ತಿ ಶಂಸುದ್ದೀನ್ ಅಂತ ನಿಮಗೆಲ್ಲರಿಗೂ ಗೊತ್ತಿರೋ ವಿಷಯನೇ. ಈ ಶಂಸುದ್ದೀನ್ ಇರ್ತಾನಲ್ಲ, ಆಕೆಯ ಒಬ್ಬ ಸಹೋದ್ಯೋಗಿ ಅಥವಾ ಒಬ್ಬ ಗೆಳೆಯ ಏನಿರ್ತಾನೆ, ಅವನು ಒಂದು ಟ್ರೈನು ಅಲ್ಲಿ ನಿಲ್ಲಿಸ್ಬಾರ್ದು ಅಂತ ಒಂದು ಬ್ರಿಟಿಷ್ ಸರ್ಕಾರ ಒಂದು ನಿರ್ಬಂಧನೆಯನ್ನು ಮಾಡಿರುತ್ತೆ. ಅದು ಟ್ರೈನು ಅಲ್ಲಿ ನಿಲ್ಲಲ್ಲ. ಇವರು ನ್ಯೂಸ್ ಪೇಪರ್ನ ಕಲೆಕ್ಟ್ ಮಾಡಬೇಕಂದ್ರೆ ಅದು ಟ್ರೈನು ಓಡ್ತಾ ಇರ್ತದಲ್ಲ, ಅವಾಗ ಶಂಸುದ್ದೀನ್ ಸಹೋದ್ಯೋಗಿ ಏನಿರ್ತಾನೆ ಅವನು ಟ್ರೈನಿಂದ ಆಚೆ ಈ ವೃತ್ತಪತ್ರಿಕೆಗಳ ಕಟ್ಟನ್ನು ಎಸಿತಾನೆ. ಅದನ್ನು ಇವರು ಅಬ್ದುಲ್ ಕಲಾಂ ಅವರು ಕಲೆಕ್ಟ್ ಮಾಡ್ಕೊಂಡು, ಮೀನ್ಸ್ 8ರ ವಯಸ್ಸಿನ ಬಾಲಕರಾದಂತಹ ಅಬ್ದುಲ್ ಕಲಾಂ ಅವರು ಅದನ್ನು ಕಲೆಕ್ಟ್ ಮಾಡ್ಕೊಂಡು ಅಲ್ಲಿ ಊರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗಿರುತ್ತೆ. ಇದೆಲ್ಲ ಸ್ವಲ್ಪ ವರ್ಕ್ಲಿ ಪ್ಲೇಜರು. ಅಬ್ದುಲ್ ಕಲಾಂ ಏನಪ್ಪ ಅಂದರೆ ಅವ್ರು ಬರುವಾಗ ಸ್ವಲ್ಪ ಇನ್ನು ಆ ಕಡೆಗೂ ಈ ಕಡೆಗೂ ಒಂದು ಬಾಡಿನ ಶೇಕ್ ಮಾಡ್ಕೊಂಡು ಲೈಕ್ ಎಕ್ಸಸೈಸ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಯಾಕೆಂದರೆ ಅವರು 8 ವರ್ಷ ಆದ್ರೂ ಕೂಡ ಅವ್ರು ಅಬ್ಸರ್ವ್ ಮಾಡಿರ್ತಾರಲ್ಲ, ಎಕ್ಸಸೈಸ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಅವರು ಒಂದು ಬಾಡಿನ ಬ್ಯಾಲೆನ್ಸ್ ಮಾಡ್ಕೊಂಡು ಎಕ್ಸಸೈಸ್ ಮಾಡ್ಕೊಂಡು ಒಂದು ಮೈಂಡ್ ಒಂದು ಫ್ರೆಶ್ನೆಸ್ನ ಒಂದು ಕ್ರಿಯೇಟ್ ಮಾಡೋಕ್ಕೆ ಮೀನ್ಸ್ ಅವ್ರಿಗೆ ಕೆಲಸ ಜಾಸ್ತಿ ಇರುತ್ತೆ. ಆ ಕೆಲಸದ ಒಂದು ಹೊರೆಯನ್ನು ಅವರು ಒತ್ಕೊಳ್ಳೋದು ಒಂದು ಬೇಸರವನ್ನು ಉಂಟು ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರು ಒಂದು ಇಲ್ಲಿ ನೋಡ್ತಾ ಇರ್ಬೋದು, ತೂಕವನ್ನು ವರ್ಗಾಯಿಸುತ್ತಾ ಕುಣಿಯುತ್ತಿದ್ದೆ. ಮೀನ್ಸ್ ಆ ಕಡೆ ಈ ಕಡೆ ಬಾಡಿನ ಒಂಥರ ಬ್ಯಾಲೆನ್ಸ್ ಮಾಡ್ಕೊಂಡು ಅವರು ಬರ್ತಾರೆ. ಕಿವಿಗಳು ಉಗ್ಗಿ ಇಂಜಿನ ವಿಶಾಲವಾಗಿ ಕಾದಿರುತ್ತಿದ್ದವು. ಅವ್ರಿಗೆ ಅದು ಇಂಜಿನ ಒಂದು ವಿಶೇಷವಾದಂತಹ ಒಂದು ಸೌಂಡ್ ಬರ್ತದಲ್ಲ, ಆಗ ಬಂಡಿ ಹತ್ರದಲ್ಲೇ ಬರ್ತಿದೆ ಅಂತ ಅವರಿಗೆ ಒಂದು ಅರಿವು ಮೂಡುತ್ತದೆ. ರೈಲಿನಿಂದ ಕೆಳಗೆ ಪ್ಲಾಟ್ಫಾರ್ಮ್ಗೆ ಪತ್ರಿಕೆಗಳ ಕಟ್ಟುಗಳು ದಡಲ್ ಎಂದು ಬೀಳುತ್ತಿದ್ದವು. ಈ ಸೆಗ್ಮೆಂಟ್ಸು, ಈ ಟರ್ಮಿನಾಲಜೀಸ್ ತುಂಬಾ ಇಂಪಾರ್ಟೆಂಟು. ಅಲ್ಲಿ ಶಂಸುದ್ದೀನ್ ಸೌದೋಗಿರ್ತಾನೆ, ಅವ್ನು ಕೈ ಬೀಸ್ತಾನೆ. ಬಾರಪ್ಪ ಬಂದು ತಗೋಗೋ ಅನ್ನೋದು ಸೂಚನೆ. ನಾನು 8ರ ವಯಸ್ಸಿನ ಅಬ್ದುಲ್ ಕಲಾಂ ಅವ್ರು ಹೇಳೋದು, ನಾನು ಪತ್ರಿಕೆಗಳ ಕಟ್ಟುಗಳನ್ನು ಬಿಚ್ಚಿ ಆಯಾ ವಟಾರಕ್ಕೆ ಯಾವೆಲ್ಲ ಪತ್ರಿಕೆಗಳು ಎಷ್ಟು ಸಂಖ್ಯೆಯಲ್ಲಿ ಬೇಕೋ ಅಷ್ಟನ್ನು ಬೇರ್ಪಡಿಸಿ ಕಟ್ಟುಗಳನ್ನಾಗಿ ಮಾಡಿ ಅವುಗಳನ್ನು ವಿತರಣೆ ಮೀನ್ಸ್ ಡಿಸ್ಟ್ರಿಬ್ಯೂಷನ್ ಮಾಡಲು ಹೊರಟುತ್ತಿದೆ. ಅವರು ಯಾವ ವಟಾರಕ್ಕೆ ಎಷ್ಟೆಷ್ಟು ಬೇಕೋ ಅನ್ನೋದನ್ನ ಒಂದು ಡಿಸ್ಟ್ರಿಬ್ಯೂಷನ್ ಅವರು ಮಾಡ್ತಿದ್ರು. ರಾಮೇಶ್ವರದಲ್ಲಿ ಎಲ್ಲರ ಮನೆಗೆ ಪತ್ರಿಕೆ ಹಾಕಲು ನನಗೆ ಸುಮಾರು 1 ಗಂಟೆ ಬೇಕಾಗಿತ್ತು. ರಾಮೇಶ್ವರದಲ್ಲಿ ಯಾರು ಯಾವ ಪತ್ರಿಕೆ ಓದುತ್ತಾರೆ ಎಂಬುದು ಬೇಗನೆ ಗೊತ್ತಾಯಿತು. ವಟಾರ ಇರೋ ಕಾರಣ ಒಟ್ಟು ಟೋಟಲ್ ಅವ್ರಿಗೆ 1 ಅವರ್ ಬೇಕಾಯಿತು ಅದೆಲ್ಲ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ. ಮೋರ್ ಅಲ್ಲಿ ವಟಾರ ಇದ್ದಂತಹ ಕಾರಣ ಯಾರ್ಯಾರಿಗೆ ಯಾವ್ಯಾವ ಪೇಪರು ಇಂಟ್ರೆಸ್ಟ್ ಇತ್ತು ಅನ್ನೋದನ್ನ ಇವರು ಈಸಿಲಿ ಕಂಡುಹಿಡಿತಿದ್ರು. ಒಂದು ಊರು ಅಂತ ಅಂದಮೇಲೆ ಅಲ್ಲಿ ಒಂದು ಲೆಸ್ ನಂಬರ್ ಆಫ್ ಪೀಪಲ್ ಇದ್ದಾಗ ಅವ್ರಿಗೆ ಈಸಿಲಿ ಗೊತ್ತಾಗುತ್ತೆ ಒಬ್ಬರು ಸ್ಪೆಸಿಫಿಕೇಷನ್ ಏನು, ಅವ್ರಿಗೆ ಯಾವ ಒಂದು ಪೇಪರ್ ಇಷ್ಟ, ಅದ್ರ ಬಗ್ಗೆ ಅವ್ರಿಗೆ ಒಂದು ಕ್ಲಾರಿಟಿ ಇರ್ತಿತ್ತು.
ಒಂದೆರಡು ಸ್ನೇಹದ ಮಾತುಗಳನ್ನು ಎಲ್ಲರೂ ಆಡುತ್ತಿದ್ದರು. ಮನೆಗೆ ಬೇಗ ಹೋಗು, ಶಾಲೆಗೆ ತಡ ಮಾಡಬೇಡ ಎಂದು ತಿಳಿಯಲಿದವರು ಇದ್ದರು. 8 ವರ್ಷದ ಚುರುಕಾದ ಹುಡುಗನಿಂದ ಪತ್ರಿಕೆ ಇಸಿದುಕೊಳ್ಳುವುದು ಎಲ್ಲರಿಗೂ ಸಂತೋಷದ ವಿಷಯವೇ ಆಗಿತ್ತೆಂದು ನನಗೆ ಈಗ ಅನಿಸುತ್ತದೆ. ಇಲ್ಲಿ ಅಬ್ದುಲ್ ಕಲಾಂ ಅವರ ಒಂದು ಚಿಕ್ಕ ವಯಸ್ಸಿನ ಒಂದು ಸಂದರ್ಶನ ಇಲ್ಲಿ ಹೇಳ್ತಾರೆ. ಏನಪ್ಪ ಅಂತಂದರೆ, ಒಬ್ಬ ಚಿಕ್ಕ ಹುಡುಗ ಆ ಥರ ನ್ಯೂಸ್ ಪೇಪರ್ನ ಕೊಡೋದು, ಅದು ನೀಸ್ಕೊಳ್ಳೋದು ಇಲ್ಲಿ ಒಂದು ವೈಶಿಷ್ಟ್ಯತೆ ಮತ್ತು ವಿಶೇಷವಾದಂತಹ ಒಂದು ಕೆಲಸ. ಯಾಕೆಂದರೆ ನಿಮಗೆ ಗೊತ್ತು ಸ್ನೇಹಿತರೆ, ಇದು ಬ್ರಿಟಿಷ್ ಒಂದು ನ್ಯೂಸ್ ಪೇಪರ್ ಸಿಗೋದಂತೆ ಒಂದು ನಿರ್ಬಂಧನೆಯನ್ನು ಹೂಡಿರ್ತಾರೆ. ಟ್ರೈನ್ ನಿಲ್ಲಿಸ್ಬಾರ್ದು ಅಂತ. ಒಬ್ಬ 8ರ ವಯಸ್ಸಿನ ಹುಡುಗ ಒಂದು ಸಾಹಸನ ಮಾಡಿ ಒಂದು ನ್ಯೂಸ್ ಪೇಪರ್ನ ಮನೆಗೆ ತಲುಪಿಸ್ತಾನೆ ಅಂತ ಅಂದಾಗ ಅಲ್ಲಿರೋ ಜನಕ್ಕೆ ಆಶ್ಚರ್ಯವೂ ಉಂಟಾಗುತ್ತೆ. ಆತನ ಬಗ್ಗೆ ಒಂದು ಕಾಳಜಿ ಕೂಡ ಉಂಟಾಗುತ್ತೆ. ನಮ್ಮೂರಿನ ಹುಡುಗ ನಮಗೋಸ್ಕರ ಇಷ್ಟ ಕಷ್ಟಪಡ್ತಿದ್ದಾನಲ್ಲ ಅಂತ ಅವನಿಗೆ ಒಂದು ವಿಶ್ವಾಸದ ಮಾತು, ಮತ್ತು ಅದರ ಜೊತೆಗೆ ನೋಡಿ, ತಡ ಮಾಡಬೇಡ ಎಂಬ ಒಂದು ವಿಶ್ವಾಸದ ಮಾತು, ಸ್ನೇಹದ ಮಾತು, ಈ ರೀತಿಯಾದಂತಹ ಒಂದು ಊರಿನವರ ಒಂದು ನಲ್ಮೆ ಮತ್ತು ಸಹಾಯ ಮತ್ತು ಒಂದು ವಿಶ್ವಾಸ ಇಲ್ಲಿ ಸಿಗುತ್ತೆ ಆತನಿಗೆ. ನಮ್ಮ ಪಟ್ಟಣವು ಪೂರ್ವ ಕರಾವಳಿಯಲ್ಲಿ ಇರುವುದರಿಂದ ಬೆಳಗ್ಗೆ 8 ಗಂಟೆಗೆ ನನ್ನ ಕೆಲಸ ಮುಗಿದಾಗ ಸೂರ್ಯ ಬಾನಿನಲ್ಲಿ ಅಷ್ಟೆತ್ತರಕ್ಕೆ ಬಂದಿರುತ್ತಿದ್ದ. ಅವ್ರು ಇರೋದು ಸಮುದ್ರದ ಕರಾವಳಿ ಭಾಗದಲ್ಲಿ, ಪೂರ್ವ ಭಾಗದಲ್ಲಿರೋದರಿಂದ 8 ಗಂಟೆ ಆಗ್ತಿದ್ದಂಗೆ ಸೂರ್ಯ ಒಂದು ನೆತ್ತಿಯ ಮೇಲೆ ಬರತಕ್ಕಂಥದ್ದು. ಮೀನ್ಸ್ ಅದೊಂದು ಸನ್ ಝೋನ್ ಆಗಿರೋದ್ರಿಂದ, ಮೀನ್ಸ್ 8 o'clockಗೆ. ಈಗ ನಾನು ಮನೆಗೆ ಬರುತ್ತಿದ್ದೆ. ಆ ಒಂದು ಟೈಮಲ್ಲಿ ಅವರು ಮನೆಗೆ ಹೋಗ್ತಿದ್ರು. ಅಮ್ಮ ಊಟ ತಯಾರಿಸಿ ನನಗಾಗಿ ಕಾದಿರುತ್ತಿದ್ದರು. ಅದು ಸದಾ ಊಟವಾಗಿರುತ್ತಿತ್ತು. ಆದರೆ ಆ ಗಳಿಗೆಯಲ್ಲಿ ಈ ಬ್ರಹ್ಮಾಂಡ ಹಸಿವು ಇರುತ್ತಿತ್ತು. ತಾಯಿ ಒಂದಗಳು ಅನ್ನ ಉಳಿಯದ ಹಾಗೆ ಊಟ ಮಾಡುವಂತೆ ನೋಡಿಕೊಳ್ಳುತ್ತಿದ್ದರು. ಆಮೇಲೆ ಚೀಲ ಕೊಟ್ಟು ಶಾಲೆಗೆ ಕಳಿಸುತ್ತಿದ್ದರು. ಆದರೆ ನನ್ನ ಕೆಲಸ ಇನ್ನೂ ಮುಗಿಯುತ್ತಿರಲಿಲ್ಲ. ಏನಪ್ಪ ಅಂದರೆ, ಆ ಒಂದು ಗಳಿಗೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಒಂದು ಊಟದ ಹಸಿವು ಅವ್ರಿಗೆ ಇರ್ತಾ ಇರ್ತದೆ. ಮೀನ್ಸ್ ಊಟದ ಟೈಮ್ ಅಂತ ಅಂದಾಗ ಪ್ರತಿಯೊಬ್ಬರು ಕೂಡ ಊಟ ಹಸಿವಾಗೋದು ಒಂದು ಕಾಮನ್ ಪಾಯಿಂಟ್. ಇಲ್ಲಿ ಏನಪ್ಪ ಅಂತ ಅಂದರೆ, ಇವ್ರದ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ ಏನಪ್ಪ ಅಂದರೆ ಫ್ರೆಂಡ್ಸ್, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದು ಅನುಭವ ಇರುತ್ತೆ. ನಾವು ಊಟನ ವೇಸ್ಟ್ ಮಾಡಬಾರ್ದು. ಯಾಕೆಂದರೆ ಅವರಿಗೆ ಪ್ರತಿಯೊಂದು ಹಗಲಿನ ಒಂದು ಬೆವರ ಒಂದು ಬೆಲೆ ತಿಳಿದಿರುತ್ತದೆ. ಅದೇ ಪಾಯಿಂಟ್ ಇಲ್ಲಿ ಏನಪ್ಪ ಅಂದರೆ, ಅಬ್ದುಲ್ ಕಲಾಂ ಅವ್ರಿಗೆ, ಅವರ ತಾಯಿಗೆ ಊಟದ ಒಂದು ಮಹತ್ವ ತಿಳಿದಿರ್ತದೆ. ಅವರೆಲ್ಲದು ಒಂದು ಹಗಲನ್ನು ಕೂಡ ವೇಸ್ಟ್ ಮಾಡಬೇಡ. ಊಟ ತುಂಬಾ ಇಂಪಾರ್ಟೆಂಟ್, ವೇಸ್ಟ್ ಮಾಡಬಾರ್ದು, ದೇವರಿದ್ದಂಗೆ ಅಂತ ಹೇಳ್ತಾ ಇರ್ತಾರೆ. ಅದೆಲ್ಲ ಆದಮೇಲೆ ಅವ್ರಿಗೆ ಚೀಲ ಕೊಟ್ಬಿಟ್ಟು ಹೋಗು ಕಂದ ಶಾಲೆಗೆ ಅಂತ ಕಳಿಸ್ತಾರೆ. ಆದರೆ ಅಬ್ದುಲ್ ಕಲಾಂ ಅವರ ಕೆಲಸ ಇನ್ನೂ ಮುಗಿದಿರುತ್ತಿರಲಿಲ್ಲ. ಓಕೆ, ಅವ್ರಿಗಿನ್ನೂ ಮುಗಿದಿಲ್ವಂತೆ. ನೋಡೋದ, ಸಾಯಂಕಾಲ ಶಾಲೆಯಿಂದ ಬಂದ ಮೇಲೆ ವೃತ್ತಪತ್ರಿಕೆಗಳ ಚಂದ ಸಂಗ್ರಹಿಸುವುದಕ್ಕೆ ಶಂಸುದ್ದೀನ್ ಪರವಾಗಿ ಮನೆಗೆ ತಿರುಗಬೇಕಾಗಿತ್ತು. ಅವರು ವೃತ್ತಪತ್ರಿಕೆಗಳನ್ನ ತಗೊಬರೋಕ್ಕೆ, ವೃತ್ತಪತ್ರಿಕೆಗಳು ಅಂತ ಅಂದರೆ ಮೀನ್ಸ್ ಓದಿ ಬಿಟ್ಟಿರುವಂತಹ ಪೇಪರ್ಗಳನ್ನ ಕಲೆಕ್ಟ್ ಮಾಡ್ಕೊಬರೋಕ್ಕೆ ಮನೆಗೆ ತಿರುಗ್ತಿದ್ದ. ಆಮೇಲೆ ಶಂಸುದ್ದೀನ್ ಆತನ ಒಬ್ಬ ಜೀವನದಲ್ಲಿ ಪ್ರಭಾವಿತವಾದ ವ್ಯಕ್ತಿ, ಆತ್ಮೀಯ ಗೆಳೆಯ ಶಂಸುದ್ದೀನ್ ಅವರ ಬಳಿ ಭೇಟಿಯಾಗುತ್ತಿದ್ದ. ಅವನು ಅಂದಿನ ಲೆಕ್ಕವನ್ನು ಅಂದೇ ಚುಕ್ತಾ ಮಾಡ್ತಿದ್ದ. ಇಲ್ಲಿ ನಿಮ್ಗೆ ಗೊತ್ತು, ಅಬ್ದುಲ್ ಕಲಾಂ ಕೂಡ ಕಷ್ಟಪಟ್ಟು ಅವರು ದುಡಿತಿದ್ರು. ಚಿಕ್ಕ ವಯಸ್ಸು 8 ವಯಸ್ಸು ಹುಡುಗ. ಆತ ತನ್ನ ಶಾಲೆಯಿಂದ ಬಂದಮೇಲೂ ಕೂಡ ಮನೆಗೆ ಹೋಗಿ ವೃತ್ತಪತ್ರಿಕೆಗಳನ್ನ ಕಲೆಕ್ಟ್ ಮಾಡ್ಕೊಬಂದು ಕೊಡ್ತಿದ್ದ. ಅವನ ಒಂದು ಕೆಲಸದ ನಿಷ್ಠೆ ನೋಡಿ ಶಂಸುದ್ದೀನ್ ಕೂಡ ಅವತ್ತಿನ ಲೆಕ್ಕ ಏನಿದೆ ಕಾಸು ಅಲ್ಲೇ ಸೆಟಲ್ಮೆಂಟ್ ಮಾಡಿಬಿಡ್ತಿದ್ದ. ಆ ಸಂದರ್ಭದಲ್ಲಿ ಸಮುದ್ರ ಕಿನಾರೆಯಲ್ಲಿ ಎಲ್ಲೋ ಕುಳಿತು ಶಂಸುದ್ದೀನ್ ಜಲಾಲುದ್ದೀನ್ ಅಂದಿನ ಪತ್ರಿಕೆಗಳನ್ನು ಬಿಡಿಸಿ ಓದತೊಡಗುತ್ತಿದ್ದರು. ಸಮೀಪದಲ್ಲೇ ನಾನಿರುತ್ತಿದ್ದೆ. ಸಮುದ್ರದಿಂದ ಹಿತವಾದ ಗಾಳಿಯೂ ಬೀಸುತ್ತಿತ್ತು. ಎಲ್ಲರೂ ದಿನಮನೆ ಸುದ್ದಿಗಳನ್ನು ಓದುತ್ತಿದ್ದೆವು. ಸುದ್ದಿಯನ್ನು ಅವರಿಬ್ಬರಲ್ಲಿ ಯಾರಾದರೊಬ್ಬರು ಗಟ್ಟಿಯಾಗಿ ಓದುತ್ತಿದ್ದರು. ನಿಧಾನವಾಗಿ ಹೊರಗಿನ ಪ್ರಪಂಚವು ನಮ್ಮ ಅಂತರ್ಮನಸ್ಸನ್ನು, ಭಾವಕೋಶವನ್ನು ತುಂಬಿಕೊಳ್ಳುತ್ತಿತ್ತು. ಇದು ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಗಾಂಧಿ, ಕಾಂಗ್ರೆಸ್, ಹಿಟ್ಲರ್, ಪೆರಿಯಾರ್, E.V. ರಾಮಸ್ವಾಮಿ ಅವರ ಮಾತುಗಳು, ಒತ್ತಾಯಗಳು, ಘೋಷಣೆಗಳು ಸಾಯಂಕಾಲದ ವಾತಾವರಣದಲ್ಲಿ
ಮಿಳಿತವಾಗುತ್ತಿದ್ದವು. ನಾನು ಚಿತ್ರಗಳ ಮೇಲೆ, ಶೀರ್ಷಿಕೆಗಳ ಮೇಲೆ ನನ್ನ ಕೈ ಬೆರಳುಗಳನ್ನು ಇರಿಸಿ ಮನನ ಮಾಡಿಕೊಳ್ಳುತ್ತಾ ಹೊರ ಜಗತ್ತಿನಲ್ಲಿ ಇವರಲ್ಲೊಂದಿಗೆ ಇರುವುದರಿಂದ ಹೇಗಿರುವುದೆಂದು ಕಲ್ಪಿಸಿಕೊಳ್ಳುತ್ತಿದ್ದೆ. ಓಕೆನಾ? ಇಲ್ಲೇನಪ್ಪ ಅಂತಂದರೆ ಆತ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಓಕೆ ಮನಿ ಸೆಟಲ್ಮೆಂಟ್ ಆಯಿತು. ಆಫ್ಟರ್ ದಟ್ ಇವರೆಲ್ಲ ಫ್ರೆಂಡ್ಸ್ ಅಲ್ವ, ಇವ್ರು 3 ಜನ, ಶಂಸುದ್ದೀನ್, ಜಲಾಲುದ್ದೀನ್, ಅಬ್ದುಲ್ ಕಲಾಂ. ಅಬ್ದುಲ್ ಕಲಾಂ ಒಂದು ಇಂಟರ್ ವಯಸ್ಸಿನ ಹುಡುಗಾದರೂ ಕೂಡ ಒಂದು ಹಿರಿಯರ ಜೊತೆ ಆತ ಸ್ನೇಹವನ್ನು ಮಾಡಿರ್ತಾನೆ. ಸೊ ಇವ್ರಿಗೆ ಒಂದು ಮಾರ್ನಿಂಗ್ ಶೆಡ್ಯೂಲಿನಿಂದ ಆಫ್ಟರ್ನೂನ್ ಈವ್ನಿಂಗ್ವರೆಗೂ ಸಿಕ್ಕಾಪಟ್ಟೆ ವರ್ಕ್ ಇರುತ್ತೆ. ಸೊ ಇವ್ರು ನ್ಯೂಸ್ ಪೇಪರ್ ಓದೋಕ್ಕೆ ಟೈಮ್ ಸಿಕ್ಕಿರಲ್ಲ. ಸೊ ಈವ್ನಿಂಗ್ ಟೈಮು ಕೆಲಸ ಇರಲ್ವಲ್ಲ. ಸೊ ಅವರು ನ್ಯೂಸ್ ಪೇಪರ್ನ ಓದ್ತಾರೆ. ಅದರಲ್ಲಿ ಬರುವಂಥ ಒಂದು ಆಸಕ್ತಿಕರವಾದಂಥ ವಿಷಯಗಳನ್ನ ತಿಳ್ಕೊಳ್ತಾರೆ. ಮತ್ತು ಇಲ್ಲಿ ನೋಡ್ಬೋದು, ರಾಮಸ್ವಾಮಿ ಅವರ ಮಾತುಗಳು, ಒತ್ತಾಯಗಳು, ಘೋಷಣೆಗಳು ಸಾಯಂಕಾಲದ ವಾತಾವರಣದಲ್ಲಿ ಮಿಳಿತವಾಗುತ್ತಿದ್ದವು. ನಾನು ಚಿತ್ರಗಳ ಮೇಲೆ ಶೀರ್ಷಿಕೆ ಅಂದರೆ ಇಲ್ಲಿ ಟೈಟಲ್ ಅಂತ ಅರ್ಥ. ಓಕೆನಾ? ಟೈಟಲ್ಸ್ ಮೇಲೆ ನನ್ನ ಬೆರಳುಗಳನ್ನು ಇರಿಸಿ ಮನನ ಮಾಡಿಕೊಳ್ಳುತ್ತಾ ಹೊರ ಜಗತ್ತಿನಲ್ಲಿ ಇವರೆಲ್ಲರೊಂದಿಗೆ ಇರುವುದೆಂದರೂ ಹೇಗಿರುವುದೆಂದು ಕಲ್ಪಿಸಿಕೊಳ್ಳುತ್ತಿದೆ. ಇಲ್ಲಿ ಶೀರ್ಷಿಕೆ ಅಂದರೆ ಟೈಟಲ್ ಅಂದರೆ ಇವಾಗ ನೋಡಿ, ಒಂದು ಚಾಪ್ಟರ್, ಈ ಪಾಠದ ಹೆಸರೇನು, ಈ ಪಾಠದ ಶೀರ್ಷಿಕೆ ಏನು, 8ರ ವಯಸ್ಸಿನ ಹುಡುಗ, ಅದು ಶೀರ್ಷಿಕೆ ಅಂದರೆ ಟೈಟಲ್ ಇಲ್ಲಿ. ಸೊ ಇಲ್ಲಿ ಅಬ್ದುಲ್ ಕಲಾಂ ಏನಪ್ಪ ಅಂದರೆ ಈ ನ್ಯೂಸ್ ಎಲ್ಲ ಓದ್ತಿದ್ರಲ್ಲ, ಈ ನ್ಯೂಸಲ್ಲಿ ಸುಮಾರು ವಿಚಾರಗಳು ಬರ್ತಿತ್ತು. ಸೊ ಈ ಒಂದು ನ್ಯೂಸ್ಗೆ ಒಂದು ಓಪನ್ ಎನ್ವೈರನ್ಮೆಂಟಲ್ಲಿ ತಾನು ಇದ್ದರೆ ಹೇಗಿರ್ತಿತ್ತು ಅಂತ ಒಂದು ಕಲ್ಪನೆಯನ್ನು ಅವರು ಆಗಲೇ ಮಾಡಿಕೊಳ್ಳುತ್ತಿದ್ದರು. ಅಕಸ್ಮಾತ್ ಅವ್ರು ಏನಾದರೂ ನನಗೆ ಸಿಕ್ಕಿದರೆ ನಾನು ಅವ್ರ ಜೊತೆ ಏನು ಮಾತಾಡ್ಬೋದು. ಸೊ ಈ ರೀತಿಯಾದಂತಹ ಪ್ರಶ್ನೆಗಳು ಚಿಕ್ಕ ವಯಸ್ಸಿನ ಹುಡುಗನಾದ ಅಬ್ದುಲ್ ಕಲಾಂರಲ್ಲಿ ಉಂಟಾಗುತ್ತಿದ್ದವು. ಅಂತಹ ಆಲೋಚನೆಗಳು ಒಡನಾಡಿಗಳ ಕೂಗಿನಿಂದ ಕಡಿವಾಣ ಬೀಳುತ್ತಿದ್ದವು. ಈ ಥರದ್ದು ಚಿಕ್ಕ ವಯಸ್ಸಿನ ಹುಡುಗಾದಾಗ ಸುಮಾರು ನಮಗೆ ಪ್ರಶ್ನೆಗಳು ಉಂಟಾಗುತ್ತದೆ. ನಾನು ಹಂಗಿದ್ರೆ ಚೆನ್ನಾಗಿರ್ತದೆ, ಹಿಂಗಿದ್ರೆ ಚೆನ್ನಾಗಿರ್ತದೆ. ಒಬ್ಬ ಸಾಮಾನ್ಯ ಬಾಲಕರಿಗೆ ಆಗೋದು ಇಲ್ಲಿ ಅಬ್ದುಲ್ ಕಲಾಂಗೆ ಆಗುತ್ತೆ. ಆದರೆ ಅವ್ರಿಗೆ 8ರ ವಯಸ್ಸಿನಲ್ಲಿ ಆಗೋದು ಒಂದು ವೈಶಿಷ್ಟ್ಯತೆ. ಸೊ ಇಲ್ಲೇನಪ್ಪ ಅಂದರೆ ಡಿನ್ನರ್ ಟೈಮ್, ರಾತ್ರಿ ಏನಾಗುತ್ತೆ ನೋಡೋದ. ಆಮೇಲೆ ರಾತ್ರಿ ಊಟದ ಸಮಯ. ಅದರ ಮೊದಲು ನಂತರವೂ ಹೋಮ್ವರ್ಕ್ ಮಾಡಬೇಕಾಯಿತು. 8 ವರ್ಷದ ಗೋರನಾದರೂ ಅವನ ಶಕ್ತಿಗೂ ಒಂದು ಮಿತಿ ಎಂಬುದು ಉಂಟಲ್ಲವೇ. ಇಲ್ಲಿ ಹೈಲೈಟ್ ಮಾಡಿದ್ದಾರೆ. ಸೊ 8ರ ವಯಸ್ಸಿನ ಹುಡುಗ ಆದ್ರೂ ಕೂಡ ಅವನಿಗೂ ಸ್ವಲ್ಪ ಏನಪ್ಪ ಅಂತ ಅಂದರೆ ಒಂದು ಲಿಮಿಟೇಷನ್ ಇರುತ್ತೆ. ವರ್ಕು ಎಷ್ಟು ಅಂತ ಮಾಡ್ಬೋದು. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಂದು ಸುಸ್ತಾಗೋದು ಹಾಗೆ ಆಗುತ್ತೆ. ಅದರಲ್ಲಿ ಅವರು 8 ವರ್ಷದ ಹುಡುಗ ಬೇರೆ. ಸೊ ಅವ್ರಿಗೆ ಸುಸ್ತಾಗೋದ್ರಲ್ಲಿ ಡೌಟ್ ಇಲ್ಲ. ಸೊ ರಾತ್ರಿ ಊಟ ಮುಗಿಸಿ ಹೋಮ್ವರ್ಕ್ ಆತ ಮುಗಿಸ್ತಾನೆ. ಆತ ಮುಗಿಸಿದ್ಮೇಲೆ ಈ ಪೋರನಾದರೂ ಅವನ ಶಕ್ತಿಗೊಂದು ಮಿತಿ ಎಂಬುದು ಉಂಟಲ್ಲವೇ. ಚಿಕ್ಕ ಹುಡುಗ ಎಷ್ಟು ತಾನೇ ಮಾಡೋಕ್ಕೆ ಸಾಧ್ಯ. ರಾತ್ರಿ 9 ಗಂಟೆ 9 PM ನಾನು ಮಲಗಿ ನಿದ್ರಿಸಿ ಬಿಡುತ್ತಿದ್ದೆ. ಮರುದಿನ ವಿದ್ಯಾರ್ಥಿಯಾಗಿ ಶಾಲೆ ಕಲಿಕೆಯು, ಉದ್ಯೋಗಸ್ಥನಾಗಿ ಪತ್ರಿಕೆಗಳ ವಿತರಣಾ ಕರ್ತವ್ಯವೂ ಇದ್ದುದರಿಂದ ತಡಮಾಡದೆ ಮಲಗೋದು ಅಗತ್ಯವಾಗಿತ್ತು. ಇಲ್ಲಿ ಪಾಯಿಂಟು ಏನಪ್ಪ ಅಂತಂದರೆ ಆತ ವಿದ್ಯಾಭ್ಯಾಸ ಕೂಡ ಮಾಡಬೇಕು, ಜೊತೆಗೆ ಕೆಲಸವನ್ನು ಕೂಡ ಮಾಡಬೇಕು. ಸೊ ಒಂದು 8ರ ವಯಸ್ಸಿನ ಹುಡುಗ ಅಷ್ಟೆಲ್ಲ ಮಾಡಬೇಕು ಅಂತ ಅಂದರೆ ಮೈಂಡಲ್ಲಿ ಮೆಂಟಲಿ ಆತನಿಗೆ ರೆಸ್ಟ್ ಅನ್ನೋದು ತುಂಬಾ ಮುಖ್ಯ. ಸೊ ಆತ ಬೇಗ ಮನಿಕೊಳ್ಳೋದು ಅನಿವಾರ್ಯವಾಗಿತ್ತು. ಈ ರೀತಿಯ ಕಾರ್ಯಕ್ರಮ ಸುಮಾರು 1 ವರ್ಷ ನಡೆಯಿತು. ಸೊ 1 ವರ್ಷ ನಡೆಯುತ್ತೆ. ಪತ್ರಿಕೆಗಳನ್ನು ವಿತರಿಸುತ್ತಾ ಓಡಾಡುತ್ತಾ ಆ 1 ವರ್ಷದಲ್ಲಿ ನಾನು ಇನ್ನಷ್ಟು ಎತ್ತರಕ್ಕೆ ಬೆಳೆದೆ. ಓಕೆ, ಚರ್ಮ ಇನ್ನಷ್ಟು ಕಂದು ಆಯಿತು. ಇಲ್ಲಿ 8ರ ವಯಸ್ಸಿನಾದ ಹುಡುಗ ಅಬ್ದುಲ್ ಕಲಾಂ ಅವರು ಜವಾಬ್ದಾರಿಯನ್ನು ಒಂದು 8ರ ವಯಸ್ಸಿನಲ್ಲೇ ಅವರು ಹೊತ್ಕೊಳ್ತಾರೆ. ಸೊ ಅವ್ರಿಗೆ ವರ್ಕು ಜಾಸ್ತಿ, ಅಲ್ಲಿ ತಿರುಗಾಡ್ಬೇಕು, ಇಲ್ಲಿ ತಿರುಗಾಡಬೇಕು. ಮೋರ್ ಓವರ್ ಅದೊಂದು ಕರಾವಳಿ ಸ್ಥಳದಲ್ಲಿರುವಂಥ ಒಂದು ಜಾಗ ಆಗಿರೋದ್ರಿಂದ ಸೊ ಸಿಕ್ಕಾಪಟ್ಟೆ ಅವರು ತಿರುಗಾಡೋದ್ರಿಂದ ಬಿಸಿಲಲ್ಲಿ ಸೊ ಆತನ ಒಂದು ಚರ್ಮ ಏನಿದೆ ಅದು ಕಂದು ಬಣ್ಣವಾಗಿ ಆಗುತ್ತೆ. ಕೈಯಲ್ಲಿ ಪತ್ರಿಕೆಗಳ ಕಟ್ಟು ಹಿಡಿದು ಒಂದೆಡೆಯಿಂದ ನಿರ್ದಿಷ್ಟ ಸ್ಥಳಕ್ಕೆ ಓಡಲು ಎಷ್ಟು ಸಮಯ ಬೇಕೆಂಬುದು ನನಗೆ ನಿಖರವಾಗಿ ಗೊತ್ತಾಯಿತು. ಇದರಿಂದಾಗಿ ರಾಮೇಶ್ವರದ ಪ್ರತಿ ಪ್ರದೇಶಕ್ಕೂ ದಿನಾಲೂ ಒಂದು ಸಮಯಕ್ಕೆ ಪ್ರತಿ ಬಟವಾಡೆ ಮಾಡುವ
ನನಗೆ ಸಾಧ್ಯವಾಗುತ್ತಿತ್ತು. ಶಂಸುದ್ದೀನ್ ಯಾವ ಪತ್ರಿಕೆ ಗ್ರಾಹಕನಿಂದ ಎಷ್ಟು ಹಣ ಸಂದಾಯವಾಗಿದೆ, ಯಾವ ಗ್ರಾಹಕ ಎಷ್ಟು ಬಾಕಿ ಮಾಡಿಕೊಂಡಿದ್ದಾರೆ ಎಂದು ಮನಸ್ಸಿನಲ್ಲಿಯೇ ಲೆಕ್ಕಾಚಾರ ಮಾಡಿ ಹೇಳುವುದು ಸಾಧ್ಯವಾಯಿತು. ಉದ್ಯೋಗ ಮಾಡಬೇಕಾಗಿದ್ದರೆ ಯಾವ ಕಾರಣ ನೆಪಗಳನ್ನು ಲೆಕ್ಕಿಸದೆ ಪ್ರತಿದಿನವೂ ಒಂದು ಸಮಯಕ್ಕೆ ಎದ್ದು ಕೆಲಸಕ್ಕೆ ಹೊರಡಬೇಕು ಎಂಬ ಶಿಸ್ತು ನನ್ನಲ್ಲಿ ಮೂಡಿತು. ಏನು ಗೊತ್ತಾ, ಇವಾಗ ನಿಮ್ಮ ಒಂದು ಹೋಮ್ ಸರೌಂಡಿಂಗ್ಸಲ್ಲಿ ಎಲ್ಲಿ ಏನೇನಿದೆ, ಎಷ್ಟು ಒಂದು ಡಿಸ್ಟೆನ್ಸಲ್ಲಿ ಅಂಗಡಿ ಇದೆ, ಅಥವಾ ಎಷ್ಟು ಡಿಸ್ಟೆನ್ಸಲ್ಲಿ ಒಂದು ಪಾರ್ಕ್ ಇದೆ, ಎಷ್ಟು ಡಿಸ್ಟೆನ್ಸಲ್ಲಿ ಒಂದು ಸ್ಕೂಲ್ ಇದೆ, ಎಷ್ಟು ಡಿಸ್ಟೆನ್ಸಲ್ಲಿ ಒಂದು ATM ಇದೆ ಅನ್ನೋದು ನಿಮಗೆ ತಿಳಿದಿರ್ತದೆ. ಅದಕ್ಕೆ ರೀಚ್ ಆಗೋಕ್ಕೆ ಎಷ್ಟು ಸಮಯ ಬೇಕು ಅನ್ನೋದು ಕೂಡ ನಿಮಗೆ ತಿಳಿದಿರುತ್ತದೆ. ಅದೇ ರೀತಿ ಪ್ರತಿದಿನ ಕೆಲಸ ಮಾಡುವಂತಹ ಇಲ್ಲಿ 8ರ ವಯಸ್ಸಿನ ಘೋರ ಆದಂತಹ ಅಬ್ದುಲ್ ಕಲಾಂ ಅವರಿಗೆ ಊರಲ್ಲಿರೋ ಸ್ಥಳಗಳಲ್ಲಿ ಎಲ್ಲಿಗೆ ಎಷ್ಟು ಬೇಗ ರೀಚ್ ಆದರೆ ಎಷ್ಟು ಬೇಗ ಡಿಸ್ಟ್ರಿಬ್ಯೂಷನ್ ಮಾಡ್ಬೋದು ಅನ್ನೋದು ಒಂದು ಅರಿವು ಅಚ್ಚುಮೆಚ್ಚಾಗಿ ಅವ್ರಿಗೆ ಆಗಿರುತ್ತೆ. ಸೊ ಅದರಲ್ಲಿ ಅವರು ಪಂಟ್ರಾಗಿರ್ತಾರೆ. ಓಕೆನಾ. ಸೊ ಇಲ್ಲಿ ಯಾವ ಗ್ರಾಹಕ ಎಷ್ಟು ಕೊಡಬೇಕು, ಸೊ ಇದೆಲ್ಲ ಅವ್ರಿಗೆ ಶಂಸುದ್ದೀನ್ಗೆ ಅವರು ಮನಸ್ಸಲ್ಲೇ ಅವರು ಲೆಕ್ಕಾಚಾರ ಮಾಡ್ಕೊಂಡಿರ್ತಾರೆ. ಯಾರಿಗೆ ಎಷ್ಟಾಗಿತ್ತು, ಇಬ್ಬರೂ ಕೂಡ ಶಂಸುದ್ದೀನ್ ಹಾಗೂ ಅಬ್ದುಲ್ ಕಲಾಂ ಯಾರಿಗೂ ಎಷ್ಟು ಕೊಡಬೇಕು ಬಾಕಿ, ಸೊ ಮುಂತಾದಂತಹ ಒಂದು ಲೆಕ್ಕಾಚಾರಗಳನ್ನು ಅವರು ಮಾಡಿರ್ತಾರೆ. ಸೊ ಅಷ್ಟು ಚಿಕ್ಕ ವಯಸ್ಸಲ್ಲೇ ಜವಾಬ್ದಾರಿ ಇರೋದ್ರಿಂದ ಅವ್ರಿಗೆ ಶಿಸ್ತು, ಸಿನ್ಸಿಯರಿಟಿ ಆಫ್ ವರ್ಕ್, ಶಿಸ್ತು ಕೂಡ ಜಾಸ್ತಿ. ನನಗೆ ಹೋಮ್ ವರ್ಕ್, ನಮಾಜ್, ಪ್ರಾರ್ಥನೆ ಎಲ್ಲವೂ ಇರಬಹುದು. ಆದರೆ ಮದ್ರಾಸು ಧನುಷ್ಕೋಟಿ ಮೇಲ್ಗಾಡಿ ಅಂದರೆ ಇಲ್ಲಿ ಟ್ರೈನ್ನ ಮೇಲ್ಗಾಡಿ ಅಂತ ಕರೀತಾರೆ. ಅದು ಮದ್ರಾಸು ಧನುಷ್ಕೋಟಿ ಮಾರ್ಗವಾಗಿ ಸಂಚರಿಸುತ್ತಿರುತ್ತದೆ. ಮಾತ್ರ ನನಗೆ ಕಾದು ನಿಲ್ಲದು. ನಾನು ರೈಲು ನಿಲ್ದಾಣದಲ್ಲಿ ಸರಿಯಾದ ಸಮಯಕ್ಕೆ ಸರಿಯಾದ ಸ್ಥಳಗಳಲ್ಲಿ ಪತ್ರಿಕೆಗಳ ಕಟ್ಟುಗಳನ್ನು ತೆಗೆದುಕೊಳ್ಳಲು ನಿಲ್ಲಬೇಕು. ನಾನು ಹೊಣೆಗಾರಿಕೆ ವಹಿಸಿಕೊಂಡು ಕೆಲಸ ಮಾಡಿದ ಮೊದಲ ಸಂದರ್ಭ ಅದಾಗಿತ್ತು. ಪತ್ರಿಕೆಗಳನ್ನು ತೆಗೆದುಕೊಂಡು ವಿತರಣೆ ಮಾಡಿ ಶಂಸುದ್ದೀನ್ ನನ್ನಲ್ಲಿ ಇರಿಸಿದ ಭರವಸೆಯನ್ನು ಪೂರೈಸಲು ತೃಪ್ತಿಯೂ ನನಗಿತ್ತು. ಏನು ಗೊತ್ತಾ, ಮೇಲ್ಗಡೆ ಅಂದರೆ ಟ್ರೈನ್, ಅದು ಒಂದು ಮೆಸೇಜಸ್ನ ಬರುವಂತಹ ಒಂದು ಟ್ರೈನ್ ಆಗಿರುತ್ತೆ. ಸೊ ಅದನ್ನು ಆತ ಎಸಿತಾನೆ. ಸೊ ಅದನ್ನು ಆತ ಟ್ರೈನಿಂದ ಎಸೆಯೋದನ್ನ ಆನ್ ಸ್ಪಾಟ್ ಹೋಗಿ ಅವನು ಕಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ಟೈಮ್ಗೆ ತುಂಬಾ ಮಹತ್ವವನ್ನು ಆತ ಕೊಡಬೇಕಾಗುತ್ತೆ. ಇಲ್ಲಿ ಟೈಮ್ಗೆ ಮಹತ್ವ ಕೊಡೋದು ಒಂದೇ ಅಲ್ಲ, ಅವನು ಸ್ಕೂಲ್ಗೆ ಹೋಗಬೇಕು, ಸುಮಾರು ಕೆಲಸ ಇರೋದ್ರಿಂದ ಆನ್ ಟೈಮಲ್ಲಿ ಅವನ ಕಮಿಟ್ಮೆಂಟ್ಗಳನ್ನ ನಿಭಾಯಿಸಬೇಕಾಗಿರುತ್ತೆ. ಸೊ ಅದಷ್ಟೇ ಅಲ್ಲದೆ 8ರ ವಯಸ್ಸಿನ ಒಬ್ಬ ಹುಡುಗನಿಗೆ ನಂಬಿ ಜವಾಬ್ದಾರಿ ಕೊಡೋದು ಒಂದು ಅಸಾಮಾನ್ಯ. ಬಟ್ ಇಲ್ಲಿ ಶಂಸುದ್ದೀನ್ ಕೊಟ್ಟಿದ್ದಾನೆ. ಅಷ್ಟು ಚಿಕ್ಕ ವಯಸ್ಸಿಗೆ ಯಾರಿಗೂ ಕೊಡ್ತಾರೆ. ಸೊ ಇಲ್ಲಿ ಅಬ್ದುಲ್ ಕಲಾಂ ಅವ್ರಿಗೆ ಏನಪ್ಪ ಅಂತ ಅಂದರೆ, ಅವನ ಒಂದು ನಂಬಿಕೆ, ಅವನ ಒಂದು ಟ್ರಸ್ಟ್, ಅವನ ಒಂದು ವಿಶ್ವಾಸ, ಅವನ ಒಂದು ಕರ್ತವ್ಯ ಪಾಲನೆ ಏನಿರ್ತದೆ ಅದನ್ನು ಆತ ನಿಭಾಯಿಸಬೇಕು ಅನ್ನೋದು ಅಬ್ದುಲ್ ಕಲಾಂ ಅವರ ಮನಸ್ಸಿನಲ್ಲಿ ಇರ್ತದೆ. ಮೀನ್ಸ್ ಶಂಸುದ್ದೀನ್ಗೆ ಅವನ ಒಂದು ಭರವಸೆಯನ್ನು ತಾನು ತೃಪ್ತಿಪಡಿಸಬೇಕು, ಖುಷಿಪಡಿಸಬೇಕು, ನನ್ನ ಕರ್ತವ್ಯ ಪಾಲನೆ ಮಾಡಬೇಕು ಅನ್ನೋದು ಅವನ ಮನಸ್ಸಿನಲ್ಲಿ ಇರುತ್ತದೆ. ನನಗೆ ಅದು ಅತ್ಯಂತ ಸಂತೋಷವನ್ನು ನೀಡುವ ಕೆಲಸವಾಯಿತು. ರಾತ್ರಿ ಮಲಗುವ ವೇಳೆಗೆ ನಾನು ಬಲೆಯಲ್ಲಿ ಶಕ್ತಿಗುಂದಿ ಹೋಗುತ್ತಿದ್ದೆನಾದರೂ ಕೆಲಸ ಮುಗಿಸಿದ ಸಂತೋಷವು ಸರಿಗಟ್ಟುವಂಥದ್ದು ಯಾವುದೂ ಇರುತ್ತಿರಲಿಲ್ಲ. ಇಲ್ಲೇನಪ್ಪ ಅಂದರೆ, ರಾತ್ರಿ ಅಬ್ದುಲ್ ಕಲಾಂ ಅವ್ರು ಮುಣಗ್ದಾಗ ತುಂಬಾ ಸುಸ್ತಾದರೂ ಕೂಡ ಎಲ್ಲ ಒಂದು ಕಡೆ ಅವ್ರಿಗೆ ಖುಷಿ ಇರ್ತಿತ್ತು. ಅಯ್ಯೋ ನಾನು ಕೆಲಸ ಮಾಡಿದ್ದೀನಲ್ಲ ಅನ್ನೋದು ಒಂದು ಆತ್ಮತೃಪ್ತಿ ಇತ್ತು. ಸೊ ಅವ್ರಿಗೆ ಬೇಜಾರಾಗ್ತಿರ್ಲಿಲ್ಲ. ಸೊ ಅದು ಅವ್ರಿಗೆ ಕಷ್ಟ ಅಂತ ಅನ್ನಿಸ್ತಿರಲಿಲ್ಲ, ಅವರು ಸುಸ್ತಾಗಿದ್ದರು ಕೂಡ. ಈ ಹೆಚ್ಚುವರಿ ಕೆಲಸವನ್ನು ವಹಿಸಿಕೊಂಡು ಏಕೆ ತ್ರಾಸು ಮಾಡುತ್ತೀಯಾ ಎಂದು ನನ್ನ ತಾಯಿ ನನ್ನನ್ನು ಆಗಾಗ ತರಾಟೆಗೆ ತೆಗೆದುಕೊಳ್ಳುತ್ತಿದ್ದರು. ಆದರೆ ನಾನು ಒಂದು ಮುಗುಳ್ನಗು ಸಹಿತ ತಲೆಯಾಡಿಸಿ ಬಿಡುತ್ತಿದ್ದೆ. ಇವಾಗ ಅವ್ರ ತಾಯಿಗೂ ಕೂಡ ಒಂದು ಕಾಳಜಿ ಬರುತ್ತೆ. 8 ವರ್ಷನಾಗಿ ನೀನು ಯಾಕಪ್ಪ ಎಷ್ಟು ಒಂದು ಕಷ್ಟ ಬಿಡಬೇಕು ಅನ್ನೋದು ಒಂದು ತಾಯಿಯ ಒಂದು ಮಮತೆ ಹಾಗೂ ಪ್ರೇಮವನ್ನು ಇಲ್ಲಿ ಅಬ್ದುಲ್ ಕಲಾಂ ಅವರ ತಾಯಿ ತೋರಿಸ್ತಾರೆ. ಆದರೆ ಅದಕ್ಕೆ ಆತ ಕೊಡುವ ಉತ್ತರ ಒಂದು ಮಾತಿನ ಉತ್ತರ ಆಗುವುದಿಲ್ಲ. ಆತ ಜಸ್ಟ್ ಸ್ಮೈಲ್ ಫಾರ್ ಮದರ್. ಅವನ ಒಂದು ತಾಯಿಗೆ ತಲೆಯನ್ನು ಬಗ್ಗಿಸಿ ಒಂದು ಮುಗುಳ್ನಗು ಕೊಡುತ್ತಾನೆ ಅಬ್ದುಲ್ ಕಲಾಂ. ಮೀನ್ಸ್ ತಲೆ ಬಗ್ಸ್ಕೊಂಡು ಸುಮ್ಮನೆ ಹಿಂಗೆ ಸ್ಮೈಲ್ ಮಾಡೋದು, ಅದು ತಾಯಿಗೆ ಒಂದು ರೆಸ್ಪೆಕ್ಟ್ ಮುಖಾಂತರನೇ ಒಂದು ಪ್ಲೆಜ್ ಆಗೋದು. ಓಕೆನಾ.
ಸ್ಮೈಲ್ ಫಾರ್ ಮದರ್ ಅದು. ನನ್ನ ಸಂಪಾದನೆಯಿಂದ ನಮ್ಮ ಕುಟುಂಬಕ್ಕೆ ಸಹಾಯವಾಗುತ್ತಿದೆ ಎಂಬ ಅರಿವು ನನಗಿತ್ತು. ಅಲ್ಲದೆ 8ನೆಯ ವರ್ಷದಲ್ಲಿಯೇ ಒಂದು ವೃತ್ತಿಯನ್ನು ಮಾಡಬಲ್ಲಂತಹ ಸಾಮರ್ಥ್ಯ ಹಾಗೂ ಉತ್ಸಾಹ ನನ್ನಲ್ಲಿರುವುದನ್ನು ನೋಡಿ ತಾಯಿ ಮನಸ್ಸಿನೊಳಗೆ ಹೆಮ್ಮೆ ಪಟ್ಟುಕೊಂಡಿದ್ದರು ಎಂದು ನನಗೆ ತಿಳಿದಿತ್ತು. ಆದ್ದರಿಂದ ನನಗೆ ಆ ಕೆಲಸದ ಬಗ್ಗೆ ಹೆಮ್ಮೆ. 8ರ ವಯಸ್ಸಿನ ಒಬ್ಬ ಪೋರ ಅಬ್ದುಲ್ ಕಲಾಂರವರು, ಸೊ ಅವ್ರು ಕೆಲಸ ಮಾಡ್ತಿದ್ದಾರೆ 8ರ ವಯಸ್ಸಿನ ಒಬ್ಬ ಹುಡುಗ ಆಗಿ. ಸೊ ಅವ್ರ ತಾಯಿಗೆ ಕೂಡ ಒಂಥರ ಹೆಮ್ಮೆ. ನನ್ನ ಮಗ ಚಿಕ್ಕವನಾದರೂ ಅವನಿಗೆ ಕರ್ತವ್ಯ, ಒಂದು ಕೆಲಸದ ಬಗ್ಗೆ ಇರುವಂತಹ ಒಂದು ಶ್ರೇಷ್ಠತೆಯಾದ ನಿಲುವನ್ನು ಕಂಡು ಅವರ ತಾಯಿ ಸಂತೋಷ ಪಡ್ತಾರೆ. ಅವ್ರಿಗೆ ಅಬ್ದುಲ್ ಕಲಾಂ ಅವ್ರಿಗೆ ಏನಪ್ಪ ಅಂತ ಅಂದರೆ, ಅವ್ರ ಥರ ಅಮೌಂಟು ಪೂರ್ತಿ ಅವ್ರ ಫ್ಯಾಮಿಲಿಗೆ ಹೆಲ್ಪ್ ಆಗುತ್ತೋ ಅದು ಸೆಕೆಂಡ್ರಿ, ಬಟ್ ಎಲ್ಲೋ ಒಂದು ಕಡೆ ನಾನು ನನ್ನ ಫ್ಯಾಮಿಲಿಗೆ ಕಾಂಟ್ರಿಬ್ಯೂಟ್ ಕೊಡ್ತಾ ಇದ್ದೀನಿ ಅಂತ ಅವರು ಖುಷಿ ಪಡ್ತಾರೆ. ಓಕೆ ಫ್ರೆಂಡ್ಸ್, ನಿಮಗೆ ಎಕ್ಸಾಮ್ಗೆ ಏನು ಕೇಳ್ಬೋದು ಅಂತ ಅಂದರೆ, ಲೈಕ್ ಅವರು ನ್ಯೂಸ್ ಪೇಪರ್ನ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರು ಅದ್ರ ಬಗ್ಗೆ ಕೆಲ ಚಾನ್ಸಸ್ ಇರುತ್ತೆ. ಆ್ಯಂಡ್ ರಿಲೇಟಿವ್ಲಿ ನಿಮಗೆ ಎಲ್ಲ ರೀತಿಯಾದಂಥ ಕ್ವಶನ್ಸ್ನ ಕೊಡ್ತಾರೆ. ಆದಷ್ಟು ಸ್ಟೋರಿನ ನೆನ್ಪಿಟ್ಕೊಂಡ್ರೆ ನೀವು ಎಂಥ ಕ್ವಶನ್ ಬೇಕಾದರೂ ಫೇಸ್ ಔಟ್ ಮಾಡ್ಬೋದು. ಥ್ಯಾಂಕ್ ಯು.